ಸಾಮಾನ್ಯವಾಗಿ ಮದುವೆ ಆದ ಮೇಲಣ ಕೆಲವು ಕತೆಗೋ ಸಂಗತಿಗೋ ಎಲ್ಲ ಸಂಬಂಧಿಕರಿಗೆ ಕುಟುಂಬದವರಿಗೆ ಎಲ್ಲ ಗೊತ್ತಿರ್ತು. ಆ ಮದುವೆಯಿಂದ ಮೊದಲನ ಸಂಗತಿ ಮಾಣಿ ನೋಡ್ಲೆ ಬಪ್ಪದು ಇಕ್ಕು ಎಂತಾರು ಗೌಜಿ ಹೀಗೆ ಆ ಅದರ ವಿಷಯ ಗೊತ್ತಿದ್ದ. ಈಗ ಹಾಂಗಿಪ್ಪ ಒಂದು ವಿಶೇಷ ಸಂಗತಿಯ ನಾನು ಹೇಳ್ತೆ. ಅದರ ಎನ್ನ ಚಿಕ್ಕಮ್ಮನ ಬಾಯಿಂದಲೇ ಕೇಳಿ. ಭಾರತಿ ರಘು ಕಾನ ಪ್ರಸ್ತುತ ಮೂಡಬಿದ್ರೆಯಲ್ಲಿ ವಾಸವಾಗಿದ್ದವು. ಬಂದಿದೆ ಬದುಕಿನ ಬಂಗಾರದ ದಿನ. ಓವರ್ ಟು ಭಾರತಿ ರಘು, ಮೂಡಬಿದ್ರೆ. ಅಯ್ಯೋ, ಆ ದೊಡ್ಡ ಮನೇಲಿ 8 ಜನ ಕೂಸುಗ. ಅಬ್ಬೆ ಅಪ್ಪಂಗೆ ಹುಷಾರಿಲ್ಲೆ, ಬಡತನ. ಈ ಕೂಸುಗಳ 6 ಮದುವೆಯಾಗಿ ಕರ್ಕೊಂಡು ಹೋಗಪ್ಪ. ಅಬ್ಬೆ ಅಪ್ಪಂಗೆ ಇಲ್ಲದ್ದ ತಲಿಬಿಸಿ ಒಳುದೋರಿಂಗೆ. ಅಪ್ಪ 2 ಅಕ್ಕಂದರ ಮದುವೆ ಮಾಡಿಕೊಟ್ಟು ಕೆಲವು ವರ್ಷಲ್ಲಿ ದೇವರ ಪಾದ ಸೇರಿದ್ದವು. ಮತ್ತೆ ಕೆಲವು ವರ್ಷಗಳ ನಂತರ ಒಂದೊಂದೇ ಅಕ್ಕಂದ್ರು ಒಳ್ಳೊಳ್ಳೆಯ ಮನೆಗೆ ಮದುವೆಯಾಗಿ ಹೋದವು. ಅಕೇರಿಗೆ ಉಳಿದದು ಆನೊಬ್ಬನೇ. ಪೀಟಿಗೆ ಜಾಸ್ತಿ ಆಯ್ತು, ಹೇಳ್ತೆ ಎನ್ನ ಕಥೆಯ. ದಕ್ಷಿಣ ಕನ್ನಡ ಜಿಲ್ಲೆ ವಿಟ್ಲ ಸಮೀಪದ ನೆತ್ತರಕೆರೆ ಎನ್ನಪ್ಪನ ಮನೆ. ಅಪ್ಪನ ಹೆಸರು ತಿಮ್ಮಪ್ಪಯ್ಯ, ಅಬ್ಬೆಯ ಹೆಸರು ಗಂಗಮ್ಮ. ಎನಗೆ 3 ಜನ ಅಣ್ಣಂದ್ರು, 7 ಜನ ಅಕ್ಕಂದ್ರು. ಆನು 8ನೇದು, ಅಕೇರಿಯಣ ಮಗಳು. ಎಂಗಳ ಕಡೆ ತೊಳಸಿ ಎರಕ್ಕಡೆ. ಹೊಟ್ಟೆಯೆಲ್ಲ ತೊಳೆದು ಅಕೇರಿಗೆ ಹುಟ್ಟಿದ ಕಾರಣ ಹಾಗೆ ಹೇಳ್ತವು. ಕೊಂಡಾಟ ರಜ ಹೆಚ್ಚಿಗೆ ಸಿಕ್ಕಿತೆನಗೆ. ಅದರಿಂದಾಗಿ ಹಠಮಾರಿಯಾಗಿ ಬೆಳೆದೆ. ಈಗಳು ಹಠಮಾರಿಯೇ. ಎನಗೆ ಅಂಬಗ ತುಂಬ ಉದ್ದ ಜಡೆ, ದಪ್ಪವೂ ಇತ್ತು. ಹಾಗೆ ಎನ್ನ ಜಡೆ ನೋಡಿಯೇ ಮಾಣಿಯಂಗ ಎನ್ನ ಅಣ್ಣಂದಿರತ್ರೆ ಮದುವೆ ಮಾಡಿಕೊಡ್ತವೇನೋ ಹೇಳಿ ಕೇಳಲಿ ಶುರು ಮಾಡಿದವು. ಆನಾಗ ಪುತ್ತೂರಿನ ವಿವೇಕಾನಂದ ಕಾಲೇಜಲ್ಲಿ ಪದವಿ 2ನೇ ವರ್ಷದಲ್ಲಿ ಇತ್ತಿದ್ದೆ. ಈ ಕಾಲೇಜಿಗೆ ಹೋಪ ಕೂಸುವಕ್ಕೆ ಬೇಗ ಬೇಗನೆ ಮದುವೆ ಆಯ್ಕೊಂಡಿತ್ತು. ಡಿಗ್ರಿ ಕಂಪ್ಲೀಟ್ ಆಯಕಾದ್ರೆ ಮೊದಲೇ ಮದುವೆ ಆಯ್ಕು. ಹಾಗೆ ಈ ಕಾಲೇಜಿಗೆ ವಿವಾಹ ಬಂಧ ಕಾಲೇಜು ಹೇಳಿಯೂ ಅಡ್ಡ ಹೆಸರಿತ್ತಿದ್ದು. ಸುರು ಬಂದ ಸಂಬಂಧ ಎನ್ನ ಅಪ್ಪನ ಮನೆ ಹತ್ರಾಣು. ದಿನಿಗೆ ಹೇಳಿದರೆ ಕೇಳುವಂಗಿಪ್ಪ ಮನೆ. ಮಾಣಿ ಕೆಲಸಲಿತ್ತಿದ್ದ. ನನಗೆ ಮಾತ್ರ ಇಷ್ಟ ಆಯ್ದಿಲ್ಲೆ. ಯಾರ್ಯಾರೋ ಮೂಲಕ ಹೆಂಗೋ ಹೇಳಿಸಿನೋ ಕೇಳಿದವು. ಆನು ಮಾತ್ರ ಬೇಡಾಳಿ ಗಟ್ಟಿಗೆ ನಿಂದೆ. ಎನ್ನ ಅಣ್ಣಂದಿರು ಆ ತಂಬಗ ಹೇಳಿ ಬಿಟ್ಟವು. ಎನ್ನ ಅಕ್ಕನ ಗಂಡ ಭಾವನ ಮುಖಾಂತರ ಇನ್ನೊಬ್ಬ ಮಾಣಿ ನೋಡ್ಲೆ ಬಂದ. ಅವನು ಕೆಲಸಲಿತ್ತಿದ್ದ. ಯಾವ ಕೆಲಸ ಹೇಳಿ ನಿಂಪಿಲ್ಲೆ. ಅಕ್ಕಂದಿರ ಸೀರೆ ಸುತ್ತಿಕೊಂಡು ಆಸರಿಂಗೆ ತೆಕ್ಕೊಂಡು ಹೋಗಿ ಕೊಟ್ಟೆ. ಆಸರಿಂಗೆ ಕುಡಿದಿಕ್ಕಿ ನಾಳೆ ಹೇಳ್ತೀಯ ಹೇಳಿಕ್ಕೆ ಹೋದವು. ಅವು ಭಾವಂಗೆ ತಿಳಿಸಿದ್ದವು. ಎಂತ ಹೇಳಿದರೆ, ಕೂಸು ಸ್ಟೈಲ್ ಆತು, ಹೆಂಗೋಗೆ ಬೇಡ ಹೇಳಿ. ಯಾವುದರಲ್ಲಿ ಆನು ಸ್ಟೈಲು ಹೇಳಿ ಎನ್ನ ನೋಡಿಕೊಂಡೆ. ಎಣ್ಣೆ ಮೆತ್ತಿ ಗಟ್ಟಿ ಕಟ್ಟಿದ ಜಡೆ, ಪೌಡರು ಲಿಪ್ಟಿಕ್ ಯಾವುದೂ ಹಾಕುತ್ತಿಲ್ಲೆ. ಯಾವುದರಲ್ಲಿ ಸ್ಟೈಲು ಹೇಳಿ ಅವರ ಬಾಯಿಂದಲೇ ಕೇಳೆ ಕೋಳಿ ಆತ. ಎಂತ ಕೇಳಿದರೆ, ಆನು ಹಾಕಿದ ರವಕ್ಕೆ ಕೈ ರಜ್ಜ ಸಣ್ಣ ಇತ್ತು. ಸ್ಲೀವ್ಲೆಸ್ ಅಲ್ಲ, ಅದು ಗಿಡ್ಡ ಕೈ ಬ್ಲೌಸ್. ಹಾಗಾಗಿ ಬೇಡಾಳಿ ಹೇಳಿ ಕಳಿಸಿದವು. ಕೆಲವು ದಿನ ಕಳೆದಪ್ಪದ್ದೇ ಎಂಗಳ ಮನೆ ಹತ್ರ ಒಬ್ರು ಜೋಯಿಸರಿತಿದ್ದವು. ಅವರ ಹೆಂಡತಿಯ ತಮ್ಮಂಗೆ ಎನ್ನ ಕೇಳಿದವು. ಅವ ಮಾಣಿ ಹಳ್ಳಿ ಮೂಲೆಯಲ್ಲಿ ಎತ್ತಿದ್ದ. ಅವಂಗೆ ಉದ್ದ ಜಡೆ ಕೂಸೇ ಬೇಕಡ. ಎನಗೆ ಎಂಥದೋ ಆ ಮಾಣಿಯೂ ಬೇಡಾಳಿ ಆತು. ಪುಣ್ಯಕ್ಕೆ ಎನ್ನ 6 ಬಲವಂತ ಮಾಡಿದ್ದವಿಲ್ಲ. ಎನ್ನ ಇಷ್ಟಕ್ಕೆ ಬಿಟ್ಟವು. ಆದರೆ ಆ ಜೋಯ್ಸರಿಂಗೆ ಅಲ್ಲಿಂದ ನಂತರ ಎನ್ನ ಮೇಲೆ ಕೋಪ. ಮತ್ತು ರಜ ಸಮಯ ಕಳೆದತ್ತು. ಇನ್ನೊಬ್ಬ ಮಾಣಿ ಬಂದ. ಎನ್ನ ಭಾವನ ಮುಖಾಂತರವೇ ಬಂದದು. ಅಷ್ಟಪ್ಪಗ ಅಕ್ಕ ಎನ್ನ ತಲೆ ತಿಂಬಲೆ ಶುರು ಮಾಡಿತ್ತು. ನೋಡು, ಈ ಮಾಣಿಯ ಬೇಡ ಹೇಳಡ. ಒಳ್ಳೆ ಕೆಲಸಲಿದ್ದ, ಉದ್ದ ಇದ್ದ. ಈ ಉದ್ದದ ಮಾಣಿಯನ್ನ ಒಪ್ಪುಗ ಆನುಕೊಳ್ಳಿ. ಹಾಗೆ ಸಮಾಧಾನಲ್ಲಿ ಇತ್ತಿದ್ದೆ. ನೋಡ್ಲೆ ಬಂದವು. ಅವಲಕ್ಕಿ ಉಪ್ಪಿಟ್ಟು ಬಳಸಿ ಆತು. ನೋಡ್ಲೆ ಬಂದ ದಿನವೇ ಮಾಣಿಗೆ ಎನ್ನತ್ರ ಮಾತಾಡಕೊಳ್ಳಿ ಆತು. ಸರಿ ಹೇಳಿ ಮಾತಾಡಿ ಬಂದೆ. 2 ದಿನಲ್ಲಿ ತಿಳಿಸುತ್ತೆ ಹೇಳಿದವರು 1 ವಾರ ಆದರೂ ಸುದ್ದಿಲ್ಲ. ಮತ್ತೆ ನೋಡಿದರೆ ಎನ್ನ ಜಾತಕ ತೆಕ್ಕೊಂಡು ಆ ಜೋಯಿಸರಲ್ಲಿಗೆ ಹೋಯ್ದವು. ಜಾತಕ ಹೊಂದುತ್ತಾ ಹೇಳಿ ಕೇಳಲೆ. ಆ ಜೋಯಿಸರಿಂಗೆ ಎನ್ನ ಮೇಲೆ ಮೊದಲೇ ಕೋಪನ್ನೆ. ಈ ಕೂಸು ಬೇಡಪ್ಪ, ಕಂಡಾಬಟ್ಟೆ ಜೋರಿದ್ದು ಹೇಳಿ ಎನ್ನ ಬಗ್ಗೆ ಇನ್ನು ಏನೇನೋ ಹೇಳಿದವಡ. ಹಾಗೆ ತಳಿಯದ್ದೇ ಕೂದವು ಕೆಲವು ದಿನ. ಆಗ ಮಾಣಿಯ ಅಪ್ಪಚ್ಚಿ ಮಧ್ಯ ಪ್ರವೇಶ ಮಾಡಿ ಮಾಣಿಯ ಹತ್ರ ಹೇಳಿದವಡ್ಡ, ಕೂಸು ಜೋರಿದ್ದರೆ ಎಂತ ಮಾಡಿಕು, ಅದನ್ನೇ ಮದುವೆ ಆಗು.
ಪೇಟೆಯಲ್ಲಿ ಬದುಕಬೇಕಾದ್ರೆ ಜೋರು ಬೇಕು ಹೇಳಿ ಉಪದೇಶ ಮಾಡಿದವು. ನಿಜ ಹೇಳಕ್ಕ, ಆನು ಜೋರಿಲ್ಲಿ, ಹಠಮಾರಿ ಮಾತ್ರ. ಈ ಕಡೆಂಗೂ ಎಂಗಳ ಮದುವೆ ಫಿಕ್ಸ್ ಆತು. ಜನವರಿ 29, 1988 ಎನ್ನ ಮದುವೆ ವಿಟ್ಲ ಸಮೀಪದ ಕಾನ ಮನೆತನದ ರಾಮಭಟ್ಟ ಮುಕಾಂಬಿಕಾ ದಂಪತಿಗಳ ಮಗ ರಘು ಹೆಸರಿನ ಮಾಣಿಯೊಟ್ಟಿಗೆ ನಡೆದತ್ತು. ಆನು 5 ಅಡಿ, ಎನ್ನ ಯಜಮಾನರು ಆದರೂ 5 ಅಡಿ 10 ಇಂಚು. ಕಷ್ಟಪಟ್ಟು ಮಾಲೆ ಹಾಕಿದೆ. ಹೇಳಿದಂಗೆ ಎನ್ನ ಮದುವೆಯಲ್ಲಿ ಯಾವ ಕೃತಕ ಜಡೆಯನ್ನು ಹಾಕಿದ್ದಿಲ್ಲ ಆತ. ಮದುವೆಯಾಗಿ 38 ವರ್ಷ ಆತು. ಎನ್ನ ಕೋಪ ಹಠಮಾರಿತನವ ಎನ್ನ ಯಜಮಾನರು ಇಷ್ಟು ವರ್ಷ ಸಹಿಸಿಕೊಂಡು ಬೈಂದವು. ಇನ್ನೊಂದು ವಿಷಯ ಎಂತ ಗೊತ್ತಿದ್ದ, ಈಗ ನನಗೆ ಹಠ ಮಾಡುವ ಪ್ರಸಂಗ ಬತ್ತಿಲ್ಲ. ಎಂತಕ್ಕೆ ಹೇಳಿದರೆ, ಆನು ಎಂತಾದರೂ ವಸ್ತು ಕೇಳಿದೆ ಹೇಳಿ ಆದರೆ ಆತು ತೆಗೆದುಕೊಡುವ ಹೇಳಿ ಹೇಳ್ತವು. 4 ದಿನವೋ 10 ದಿನವೋ ಅಂತೂ ಆನು ಕೇಳಿದ್ದು ಸಿಕ್ಕುತ್ತು. ಎಂಗೊಗೆ 2 ಕೂಸುಗ. ದೊಡ್ಡ ಮಗಳಿಗೆ ಮದುವೆಯಾಗಿ ಅದಕ್ಕೂ 2 ಮಕ್ಕ ಇದ್ದವು. ಸಣ್ಣ ಮಗಳು ಇನ್ನು ಕಲಿತಾ ಇದ್ದು. ದೇವರ ದಯಿಂದ ಸಂತೃಪ್ತ ಜೀವನ. ನಮಸ್ಕಾರ.